ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೆ ಸ್ಥೇನ ಏವ ಸಹ. ಅನುವಾದ: ಯಜ್ಞದ ಮೂಲಕ ತೃಪ್ತರಾದ ದೇವತೆಗಳು ನಿಮಗೆ ಬೇಡದಿದ್ದರೂ ಇಚ್ಛಿಸಿದ ಭೋಗಗಳನ್ನು ನಿಶ್ಚಯವಾಗಿಯೂ ಕೊಡುವರು. ಈ ಪ್ರಕಾರವಾಗಿ ಆ ದೇವತೆಗಳ ಮೂಲಕ ಕೊಡಲ್ಪಟ್ಟ ಭೋಗಗಳನ್ನು ಯಾವ ಪುರುಷನು ಅವರಿಗೆ ಏನನ್ನೂ ಕೊಡದೆ ತಾನೇ ಭೋಗಿಸುತ್ತಾನೋ ಅವನು ಕಳ್ಳನೇ ಆಗಿದ್ದಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಾವು ಯಜ್ಞಗಳನ್ನು ಮಾಡಿ ಆ ದೇವತೆಗಳನ್ನು ತೃಪ್ತಿಪಡಿಸ್ತೀವಲ್ವಾ, ಅವರು ತೃಪ್ತಿ ಪಟ್ಕೊಂಡ್ಮೇಲೆ ನಮಗೆ ಬೇಡ ಅಂದರೂ ಕೂಡ ನಾವು ಏನು ಇಷ್ಟಪಟ್ಟಿರ್ತೀವೋ ಆ ಭೋಗಗಳನ್ನು, ಅಂದರೆ ನಾವು ಏನು ಆಸೆ ಪಟ್ಕೊಂಡು ಯಜ್ಞಗಳನ್ನು ಮಾಡಿರ್ತೀವಲ್ವಾ ಆ ಭೋಗಗಳನ್ನು ಖಂಡಿತವಾಗ್ಲೂ ಕೂಡ ನಮಗೆ ಕೊಡ್ತಾರೆ. ಈಗ ನಾವು ಯಜ್ಞಗಳನ್ನು ಮಾಡಿ ಅವರಿಗೆ ತೃಪ್ತಿಪಡಿಸ್ತೀವಲ್ವಾ, ಅವರು ತೃಪ್ತಿ ಪಟ್ಟರು ಅಂತಂದರೆ ನಮಗೆ ಬೇಕೋ ಬೇಡವೋ ಅದನ್ನೆಲ್ಲ ಅವ್ರು ನೋಡೋದಿಲ್ಲ. ಅದಕ್ಕೆ ಪ್ರತಿಫಲ ಏನಿದೆಯೋ ಅದನ್ನು ಅವರು ಕೊಟ್ಬಿಡ್ತಾರೆ. ನಾವೇನು ಇಷ್ಟಪಟ್ಟಿರ್ತೀವೋ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ನಮಗಿಂತ ಉನ್ನತ ಮಟ್ಟದಲ್ಲಿ ಇರುವಂಥವ್ರು ದೇವತೆಗಳು. ಅವರಿಗೆ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಎಲ್ಲ ಗೊತ್ತಾಗುತ್ತಲ್ವ. ಅದಕ್ಕೋಸ್ಕರ ಅವರು ನಾವೇನು ಇಷ್ಟಪಡ್ತೀವೋ ಅದನ್ನು ತಿಳ್ಕೊಂಡು ನಮ್ಮ ಭೋಗಗಳನ್ನು ಅವರು ಖಂಡಿತವಾಗ್ಲೂ ಕೊಡ್ತಾರೆ. ಈ ರೀತಿ ಆ ದೇವತೆಗಳು ಕೊಟ್ಟಂತಹ ಆ ಭೋಗಗಳನ್ನು ಯಾವ ಮನುಷ್ಯ ಏನೂ ಕೊಡದೆ ದೇವತೆಗಳಿಗೆ ಮತ್ತೆ ಇವಾಗ ನಮಗವರು ಫಲ ಕೊಟ್ಟರು, ಈಗ ನಾವು ತೃಪ್ತಿ ಪಟ್ಕೊಳ್ತೀವಿ ಆ ಭೋಗವನ್ನು ಭೋಗಿಸಿ ಅಲ್ವಾ. ಈಗ ಮತ್ತೆ ನಾವು ನಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಅಂದರೆ ಏನು, ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಲ್ವಾ. ಅದಕ್ಕೆ ಮತ್ತೆ ಅವರನ್ನು ತೃಪ್ತಿಪಡಿಸೋದು. ಇದನ್ನು ಹೇಗೆ ಮಾಡಿದ್ದಾನೆ ಭಗವಂತ ಅಂತಂದರೆ, ನಾವು ಅವ್ರಿಗೆ ಮಾಡಬೇಕು, ಅವ್ರು ಮತ್ತೆ ನಮಗೆ ಮಾಡ್ತಾರೆ. ಮತ್ತು ನಾವು ಮತ್ತೆ ಅವರನ್ನು ತೃಪ್ತಿಗೊಳಿಸ್ಬೇಕು, ಅವರು ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡ್ತಾರೆ. ಈ ರೀತಿ ಇದು ನಡೀತಾನೇ ಇರಬೇಕು. ಆ ರೀತಿ ಮಾಡಿದ್ದಾನೆ ಭಗವಂತ. ಸೊ ಅದಕ್ಕೆ ನಾವು ಮಾಡಿದಂತಹ ಯಜ್ಞಗಳ ಮೂಲಕ ತೃಪ್ತಿಗೊಂಡಂತಹ ದೇವತೆಗಳು ನಾವೇನು ಇಷ್ಟಪಡ್ತೀವೋ ಅದನ್ನು ನಮಗೆ ಕೊಡ್ತಾರೆ. ಮತ್ತು ನಾವು ಅದನ್ನು ತಗೊಂಡು ಅದರಿಂದ ತೃಪ್ತಿ ಪಡ್ತೀವಿ. ನಾವು ಅದನ್ನು ಯೂಸ್ ಮಾಡಿದ್ಮೇಲೆ ಮತ್ತೆ ನಾವು ದೇವತೆಗಳಿಗೆ ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾವು ಮತ್ತೆ ಯಜ್ಞಗಳನ್ನು ಮಾಡಬೇಕು. ಈ ರೀತಿ ಮಾಡ್ತಾ ಇರಬೇಕು. ಯಾರು ಈ ರೀತಿ ತಾನು ಭೋಗಿಸಿದಾದ ಮೇಲೆ ದೇವತೆಗಳು ಕೊಟ್ಟಿದ್ದನ್ನು ಭೋಗಿಸ್ಬಿಡೋದು, ಆಮೇಲೆ ಅವ್ರಿಗೇನೂ ಕೊಡದೆ ಬರೀ ಭೋಗಿಸ್ಕೊಂಡಿರೋನು ಕಳ್ಳ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾನೆ ನೋಡಿ ಭಗವಂತ. ಈಗ ಅದು ನಿಜ ತಾನೇ. ಈಗ ನಮಗೆ ಅವರಿಂದ ಸಿಕ್ಕದ ಮೇಲೆ ನಾವು ಅವ್ರಿಗೆ ಮತ್ತೆ ರಿಟರ್ನ್ ಕೊಡಬೇಕು. ರಿಟರ್ನ್ ಕೊಡದೆ ಬರೀ ನಾವು ಭೋಗಿಸ್ಕೊಂಡಿದ್ದು ಬಿಟ್ರೆ ಅದು ಕಳ್ತನ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಈಗ ಪ್ರಶ್ನೆ ಏನು ಅಂತಂದರೆ, ಯಜ್ಞದ ಮೂಲಕ ತೃಪ್ತಿಗೊಂಡಂತಹ ದೇವತೆಗಳಿದಾರಲ್ಲ, ಅವರು ನಿಮಗೆ ಇಚ್ಛಿತ ಭೋಗಗಳನ್ನು ನಿಶ್ಚಿತವಾಗಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ವಾಕ್ಯದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಇದರಿಂದ ನಮಗೆ ಹೇಳ್ತಾ ಇದ್ದಾನೆ ಭಗವಂತ, ನೀವು ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡ್ತಾ ಇರಬೇಕು. ಮತ್ತೆ ನಿಮ್ಮಿಂದ ಯಜ್ಞದ ಮೂಲಕ ತೃಪ್ತಿಪಟ್ಟಂತಹ ದೇವತೆಗಳಿದಾರಲ್ಲ, ಅವರು ನಿಮಗೆ ಸದಾ ಸರ್ವದ ಸುಖ ಭೋಗಗಳನ್ನು ಮತ್ತು ಜೀವನ ನಿರ್ವಹಣೆ ಮಾಡೋದಕ್ಕೆ ಏನೇನು ಅವಶ್ಯಕ ಪದಾರ್ಥಗಳಿದೆಯೋ ಅದನ್ನೆಲ್ಲ ಕೊಡ್ತಾ ಇರ್ತಾರೆ. ಇದರಲ್ಲಿ ಸಂದೇಹದ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಏನು ನನ್ನ ಕರ್ತವ್ಯ, ನನ್ನ ಪಾಲಿಗೆ ಏನೇನು ನಂದು ಡ್ಯೂಟೀಸ್ ಅಂತ ಇರುತ್ತೋ ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಬರೀ ಮನೆ ಕೆಲಸ ಮಾಡೋದು ಅಥವಾ ದುಡಿಯೋದು ಇಷ್ಟೇ ನನ್ನ ಡ್ಯೂಟಿ ಆಗೋದಿಲ್ಲ. ಅದು ಮನೆಯವರನ್ನು ನೋಡ್ಕೊಳ್ಳೋಕ್ಕಾಯ್ತು, ಇನ್ನೂ ಬೇಕಾದಷ್ಟು ನಮಗೆ ಕೆಲಸಗಳಿದೆ. ಅಂದರೆ ಪ್ರಕೃತಿ ನಮಗೆ ಏನೆಲ್ಲ ಕೊಡ್ತಾ ಇದೆಯೋ ಅದನ್ನೆಲ್ಲ ನಾವು ತಗೋತಾ ಇದ್ದೀವಲ್ವ, ಅದಕ್ಕೆ ನಮ್ಮ ಒಂದು ಋಣ ಅನ್ನೋದಿರುತ್ತಲ್ಲ ಅದನ್ನೆಲ್ಲ ತೀರಿಸ್ಬೇಕು. ಅದೇ ರೀತಿ ದೇವತೆಗಳು ಕೂಡ ಅದರಲ್ಲಿ ಒಬ್ಬರು, ಆ ದೇವ ಋಣವನ್ನು ಕೂಡ ನಾವು ತೀರಿಸ್ಬೇಕಾಗತ್ತಲ್ವ. ಅದಕ್ಕೆ
ಅವ್ರನ್ನ ಸಂತೃಪ್ತಿಗೊಳಿಸೋದು ಕೂಡ ನಮ್ಮ ಕರ್ತವ್ಯ ಆಗಿರತ್ತೆ. ಸೊ ಅದಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದರಿಂದ ತೃಪ್ತಿಯಾದಂತಹ ದೇವತೆಗಳೇನ್ ಮಾಡ್ತಾರೆ, ನಮಗೆ ಸದಾ ಸುಖ ಭೋಗಗಳು ಇದನ್ನೆಲ್ಲ ಕೊಡ್ತಾರೆ. ಮತ್ತೆ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವಂತಹ ಹಣ್ಣು ಹಂಪಲು ತರಕಾರಿಗಳು ಮಳೆ ಗಾಳಿ ಬೆಳಕು ಇದನ್ನೆಲ್ಲಾನು ಕೊಡ್ತಾ ಇರ್ತಾರೆ. ಈಗ ಮಳೆ ಯಾರು ಕೊಡ್ತಾನೆ? ವರುಣ ದೇವರು ಅವರುನು. ಮತ್ತೆ ಗಾಳಿ ಯಾರು ಕೊಡ್ತಾನೆ? ವಾಯು ದೇವ. ಬಿಸಿಲು ಯಾರು ಕೊಡ್ತಾನೆ? ಅದು ಸೂರ್ಯ ದೇವ. ಈ ರೀತಿ ಎಲ್ಲ ದೇವತೆಗಳೇ ಮಾಡೋದು. ಭಗವಂತ ನೇಮಿಸಿರುವಂತಹ ಕೆಲಸಗಾರರು ಅಧಿಕಾರಿಗಳು ಅಂತ ನಾವು ಹೇಳ್ಬೋದು ಆಯ್ತಾ. ಮುಖ್ಯ ಅಧಿಕಾರಿಗಳವರು, ಅವರ ಒಂದು ಅಂಡ್ರಲ್ಲಿ ಈ ಕೆಲಸ ಎಲ್ಲ ನಡೀತಾ ಇರುತ್ತೆ. ನಾವು ಅವರಿಂದ ಎಲ್ಲ ತಗೊಂಡು ಅವರಿಗೆ ನಾವು ರಿಟರ್ನ್ ಕೊಟ್ಟಿಲ್ಲ, ಅವರಿಗೆ ತೃಪ್ತಿ ಪಡಿಸಿಲ್ಲ ಅಂತಂದ್ರೆ ಅವರು ತಮ್ಮ ಕೆಲಸವನ್ನ ಮಾಡೋದಿಲ್ಲ ಅಂತಂದ್ರೆ ಎಷ್ಟು ತೊಂದರೆ ಆಗತ್ತೆ. ಆದ್ರೆ ಅವರು ಹಾಗೆ ಮಾಡೋದಿಲ್ಲ. ಭಗವಂತ ನಮಗೆ ಕೊಟ್ಟಿರೋ ಕೆಲಸ ಅಂತ ಅಂದ್ಬಿಟ್ಟು ಅವರು ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಕೇಳದೆ ಹೋಗ್ಲಿ, ಆದ್ರೆ ತೃಪ್ತಿ ಪಟ್ಟಾಗ ಅವರು ಮನಸ್ಫೂರ್ತಿಯಾಗಿ ನಮಗೆ ಎಲ್ಲವನ್ನ ಕೊಡ್ತಾ ಇರ್ತಾರೆ. ಯಾವಾಗ ಅವರಿಗೆ ಬೇಜಾರಾಗುತ್ತೋ ಅವಾಗ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಅವರು ನಿಲ್ಸಲ್ಲ. ತಮ್ಮ ಕರ್ತವ್ಯ ಪಾಲನೆ ಮಾಡೋದಕ್ಕೆ ಅವರು ಬಾಧ್ಯರಾಗಿದ್ದಾರೆ. ಭಗವಂತ ಹೇಳ್ತಾನೆ, ಮನುಷ್ಯರು ಹಾಗೆ, ಅವ್ರ ಬುದ್ಧಿ ಹಾಗಿರುತ್ತೆ. ನೀವು ನಿಮ್ಮ ಕರ್ತವ್ಯವನ್ನ ಮಾಡಿ. ನಾವು ನಮ್ಮ ಕರ್ತವ್ಯವನ್ನ ಮರೆತರು, ನಮ್ಮ ಕೃತಜ್ಞತೆಯನ್ನ ಮರೆತರು ಕೂಡ ದೇವತೆಗಳು ಮರೆಯೋದಿಲ್ಲ ಆಯ್ತಾ. ಯಾಕಂದ್ರೆ ಅವರು ಸ್ವಲ್ಪ ಶ್ರೇಷ್ಠ ಮಟ್ಟದಲ್ಲಿರೋದ್ರಿಂದ ಅವರು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲನೆ ಮಾಡ್ತಿರ್ತಾರೆ. ಈಗ ಸೂರ್ಯ ನೋಡಿ, ಯಾರು ಏನಾದ್ರೂ ಮಾಡ್ಲಿ ಹೇಗಾದ್ರೂ ಮಾಡ್ಲಿ ಪ್ರತಿ ದಿವಸ ಸಮಯಕ್ಕೆ ಸರಿಯಾಗಿ ಬರ್ತಾನೆ, ಸಮಯಕ್ಕೆ ಸರಿಯಾಗಿ ಹೋಗ್ತಾನೆ. ಅವನ ಕೆಲಸವನ್ನ ಅವನು ಮಾಡ್ತಾ ಇರ್ತಾನೆ. ಯಾವತ್ತಾದ್ರೂ ನಿಲ್ಸಿದಾನ? ಈಗ ಗಾಳಿ ಒಂದೇ ಒಂದು 5 ನಿಮಿಷ ಆಡ್ಲಿಲ್ಲ ಅಂತಂದ್ರೆ ನಾವೆಲ್ಲ ಬದುಕೋದಕ್ಕಾಗತ್ತಾ? ಇಲ್ಲ. ಅಂದ್ರೆ ತಮ್ಮ ಕರ್ತವ್ಯ ಪಾಲನೆಯನ್ನ ಅವರು ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರು ಬಾಧ್ಯರಾಗಿದ್ದಾರೆ. ಆದ್ರೆ ಮನುಷ್ಯ ಇದಾನಲ್ಲ, ಅವನು ಮಾತ್ರ ಕೃತಜ್ಞ. ದೊಡ್ಡ ಘ ಬರುತ್ತಲ್ಲ, ಅಂದ್ರೆ ಯಾರಿಂದನಾದ್ರೂ ತಗೊಂಡಿರೋ ಸಹಾಯವನ್ನ ಮರೆಯೋದ್ರಲ್ಲಿ ಅವನು ನಿಸ್ಸೀಮ. ಅದಕ್ಕೆ ಮರಿಬಾರ್ದು ಅಂತ ಇಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಭಗವಂತ. ಈಗ ದೇವತೆಗಳನ್ನ ತೃಪ್ತಿಪಡಿಸ್ಬೇಕು, ಋಷಿಗಳು ಪಿತೃಗಳು ಈ ಋಣಗಳನ್ನೆಲ್ಲ ನಾವು ತೀರಿಸ್ಕೊಳ್ಬೇಕು. ನಮ್ಮ ಕರ್ತವ್ಯ ಅದು ಕೂಡ ಆಗಿದೆ ಆಯ್ತಾ. ಅದಕ್ಕೆ ಪಿತೃಗಳ ಋಣವನ್ನ ತೀರಿಸೋದಕ್ಕೆ ಅಂತಾನೆ ಪಿತೃಪಕ್ಷ ಅಂತಾನೆ ಇದೆ. ಆ ಸಮಯದಲ್ಲಿ ನಾವು ಪಿತೃಪಕ್ಷವನ್ನ ಮಾಡಿ ನಮ್ಮ ಪಿತೃಗಳ ಋಣವನ್ನ ತೀರಿಸ್ಕೊಳ್ಬೇಕು. ಹಬ್ಬ ಹರಿದಿನಗಳು ಯಾಕಿರೋದು ಅಂತಂದ್ರೆ ದೇವತೆಗಳ ಋಣವನ್ನ ತೀರಿಸ್ಕೊಳ್ಳೋದಕ್ಕೆ. ಅದಕ್ಕೆ ನಮ್ಮ ಕರ್ತವ್ಯಗಳಿಂದ ನಾವು ಯಾವತ್ತೂ ಹಿಂಸರಿಬಾರದು. ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇದರಿಂದ ನಾವು ತಿಳ್ಕೊಬಹುದು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.